ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಅಥಣಿ ತಾಲೂಕಿನ ಶಿವಯೋಗಿ ನಗರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ನಿವಾಸಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಬಿಜಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳು ಅತಿವೇಗವಾಗಿ ಸಂಚರಿಸುತ್ತಿದ್ದು ಅಪಘಾತ ಭೀತಿ ಎದುರಾಗಿದೆ. ಮೋಟಗಿ ತೋಟ ಶಾಲೆಯ ಬಳಿ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ತಕ್ಷಣ ಸ್ಪೀಡ್ ಬ್ರೇಕ್ ಅಳವಡಿಸಬೇಕೆಂದು ನಿವಾಸಿಗಳು ಆಗ್ರಹಿಸಿದ್ದಾರೆ. ಶಾಲೆಯಲ್ಲಿ 9 ಮತ್ತು 10ನೇ ತರಗತಿಗಳನ್ನು ಆರಂಭಿಸಿ ಸ್ಥಳೀಯ ಮಕ್ಕಳಿಗೆ ಶಿಕ್ಷಣದ ಅವಕಾಶ ಕಲ್ಪಿಸಬೇಕೆಂದು ಮನವಿ ಮಾಡಿದ್ದಾರೆ. ಬದಲಾವಣೆಯಲ್ಲಿ ಸಮರ್ಪಕ ರಸ್ತೆ ಹಾಗೂ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ರಸ್ತೆಯ ಮೇಲೆಯೇ ಹರಿಯುತ್ತಿದೆ. ಇದರಿಂದ ದುರ್ವಾಸನೆ ಹಾಗೂ ಸಾಂಕ್ರಾಮಿಕ ರೋಗಗಳ ಆತಂಕ ನಿವಾಸಿಗಳಲ್ಲಿ ಹೆಚ್ಚಾಗಿದೆ. ಬಡಾವಣೆಯ ಎಲ್ಲಾ ಭಾಗಗಳಲ್ಲಿ ಸಮರ್ಪಕ ಬೀದಿ ದೀಪಗಳನ್ನು ಅಳವಡಿಸಿ ರಾತ್ರಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿದೆ. ತಾಲೂಕು ಆಡಳಿತ, ಜಿಲ್ಲಾಡಳಿತ, ಶಿಕ್ಷಣ ಇಲಾಖೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಗಿದೆ. ಶಾಸಕರು, ಸಚಿವರು, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸುತ್ತಾರೆಯೇ ಅಥವಾ ಯಥಾಸ್ಥಿತಿ ಮುಂದುವರಿಯುತ್ತದೆ ಎಂಬ ಪ್ರಶ್ನೆ ಸ್ಥಳೀಯರಲ್ಲಿ ಮೂಡಿದೆ. ಶಿವಯೋಗಿ ನಗರದ ಮೂಲಭೂತ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ದೊರಕಬೇಕು ಎಂದು ನಿವಾಸಿಗಳು ಮೈಬೂಬ್ ಭಗವಾನ್ ಹಾಗೂ ಇರ್ಷಾದ್ ಮುಕ್ಕೇರಿ ಆಗ್ರಹಿಸಿದ್ದಾರೆ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಕಬ್ಬಿನ ಟ್ರ್ಯಾಕ್ಟರ್ದಾರು ರೂಲ್ಸ್ ಅನ್ನೋದು ಇಲ್ಲ, ರೈತರು ಹೇಳಿ ಮಾಡ್ತಾರೋ ಅದಕ್ಕೆ ಬೇಕಾಬಿಟ್ಟು ಹೊಡಿತಾರೆ ಗಾಡಿ. ಸರ್ ಆಲ್ರೆಡಿ ಇದೆಲ್ಲ ಕಬ್ಬಿನ ಟ್ರ್ಯಾಕ್ಟರ್ದಾರು ಈ ಜಿಲ್ಲಾಧಿಕಾರಿಗಳು ಒಂದು ರೂಲ್ಸ್ ಮಾಡಬೇಕು. ಕಬ್ಬಿನ ಟ್ರ್ಯಾಕ್ಟರ್ ಟೇಪ್ ಬಂದ್ ಮಾಡಬೇಕು, ಇಷ್ಟ ಕಬ್ಬ ಹೇರ್ಬೇಕಂತ ಹೇಳಿ ಒಂದು ರೂಲ್ಸ್ ಮಾಡಬೇಕು. ಮತ್ತು ಸ್ಪೀಡ್ ಲಿಮಿಟೆಡ್ ಇಲ್ಲ. ನಾವು ರೈತರ ಎಲ್ಲರೂ ರೈತರ ಯಾರನ್ನ ಇದನ್ನು ಮಾಡೋದ್ರಾಗಿಲ್ಲ, ಎಲ್ಲರಿಗೆ ಅನುಕೂಲ ಆಗುವಾಗ ಸರ್. ನಮಗೆ ಮೇನ್ ಅಂದ್ರೆ ಇಲ್ಲಿ ಕಾರಣ ಅಂದ್ರೆ ನಮಗೆ ರೋಡ್ ಬ್ರೇಕ್ ಆಗ್ಬೇಕು ಸರ್. ಸಣ್ಣ ಮಕ್ಕಳು ಅದಾವ್ರಿ ಶಾಲ್ಯಾಗ ಆಟ ಬಿಟ್ಟಾಗ ಮಾಡಿದಾಗ ರೋಡ್ ಬ್ರೇಕ್ ಸರ್ ಅಲ್ಲೊಂದು ಬೀಳ್ಬೇಕ್ರಿ, ಇನ್ನೊಂದು ರೋಡ್ ಬ್ರೇಕ್ ಆಗ್ಬೇಕು ಸರ್. ನೀವು ಆದ್ರೆ ನೀವು ರೋಡ್ ನೋಡ್ರಿ, ಆದ್ರೆ ರೋಡ್ ಗಾಡಿ ಎಷ್ಟು ಸ್ಪೀಡ್ ಬರ್ತಾವ ಆ ಕಡೆ ಆದ್ರೆ ಕ್ಯಾಮ್ರಾ ಸರ್ ಹೊಡೆದು ತೋರಿಸ್ರಿ ಅವ್ರಿಗೆ ಹೆಂಗೆ ಬರ್ತಾವ ನೋಡಿ ಸರ್. ನೀವು ನೋಡ್ರಿ 100 ಬರ್ತಾವ್ರಿ ಸರ್ ಗಾಡಿಗಳು. ಒಂದು 5 ಗಾಡಿ ಅಂದ್ರೆ ಬತ್ತಂದ್ರೆ ಏನು 5 ಡಿವೈಡರ್ ಐತಿ ಇಲ್ಲಿ, ರೋಡ್ ಬ್ರೇಕ್ ಬೇಕು. ಅದಟ್ಟು ಬೇಗ ರೋಡ್ ಬ್ರೇಕ್ ಮಾಡಿದ್ರೆ ಭಾಳ ಚಲೋ ಅದ. ಸ್ಕೂಲ್ದವ್ರ ಪೂರಾ ಇದನ್ನ ಹೈವೇದವ್ರ ಸ್ಕೂಲ್ ಮುಂದೆ ಗಿರ್ಲ್ ಹಾಕ್ಲಿಲ್ಲ, ಇವೆಲ್ಲ ರೋಡ್ ಮ್ಯಾಗ ಹುಡುಗರು ಹೋಗ್ತಾವು. ರೋಡ್ದವ್ರ ಇಟ್ಟು ಬೇಕಾಬಿಟ್ಟು ಕೆಲಸ ಮಾಡಿ ಹೋಗ್ಯಾರು. ಸರ್ವಿಸ್ ರೋಡ್ಗಳು ಟಚ್ ಕೊಟ್ಟಿಲ್ಲ, ಕೆಟ್ಟ ಹಾಳು ಐತಿ, ಗಾಡಿ ನಿದ್ರಂಗಿಲ್ಲ, ಸ್ಲಿಪ್ ಆಗಿ ಹೋಗಿಬಿಡ್ತದೆ ಅದ್ರ ಬಡ್ಯಾಗ. ತಮ್ಮ ಹೆಸರು ರೀ? ಮೈಬೂಬ್ ಭಗವಾನ್. ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ? ಇಲ್ಲಿ ಟ್ರಾಫಿಕ್ ಆನ್ ರೋಡ್ ಇರೋದ್ರಿಂದ ಸಮಸ್ಯೆ ಭಾಳ ಆಗ್ಲಾತೈತಿ. ಆಕ್ಸಿಡೆಂಟ್ ಭಾಳ ಆಗ್ತಾವು. ಒಂದು ಭಾಳ ಸ್ಪೀಡ್ ಡೌನ್ ಐತಿ, ಭಾಳ ಸ್ಪೀಡ್ ಗಾಡಿ ಬರ್ತಾವು. ರೋಡ್ ಬ್ರೇಕ್ ಹಾಕಿದ್ರೆ ಭಾಳ ಚಲೋ ಆಗ್ತೈತಿ. ಒಂದು ಅಧಿಕಾರಿಗಳು ಕೇಳೋಣ, ಹಾವೇ ಐತಿ, ರೋಡ್ ಬ್ರೇಕ್ ಹಾಕ್ಲಾಕ ಬರಂಗಿಲ್ಲ ಕಾರು. ಮತ್ತು ಈಗ ಹೈವೇ ಕ್ರಾಸ್ ಐತಿ, ಹೊನವಾಡಕ್ಕೆ ಐತಿ, ತೊರವಿ ಐತಿ, ಟಿಕೋಟ ಐತಿ, ಸಿದ್ದೇಶ್ವರ ಗುಡಿ ಈ ಕಡೆ ಟರ್ನ್ದಾಗ ಅದಾವು. ಅದು ಹಾವೇ ಅಲ್ಲನ, ರೋಡ್ ಬ್ರೇಕ್ ಅದ ಸರ್. ಇಲ್ಲಿ ಇದು ಒಂದು ಹಾವೇ ಐತೆ, ಇಲ್ಲಿ 100 ಫುಟ್. ಮತ್ತೆ ಆಲ್ರೆಡಿ ನಮಗೆ ಕಣ್ಣು ಅಧಿಕಾರಿಗಳು ನಮಗೆ ಬೇರೆನ ಹೇಳ್ತಾರು, ಇದಕ್ಕೆ ರೋಡ್ ಬ್ರೇಕ್ ಹಾಕ್ಲಾಕ ಬರ್ಬೇಕು. ಜೀವ ಹೆಚ್ಚಿಂದು ಇದನ್ನ ಹೆಚ್ಚಿಂದು. ಮತ್ತೆ ಆಲ್ರೆಡಿ ಸರ್ ಇಲ್ಲಿ ಇಲ್ಲಿ ಒಂದು ಭಾಳ ಆಕ್ಸಿಡೆಂಟ್ ಆಗ್ತಾವು. ಮತ್ತು ಸ್ಕೂಲ್ ಐತಿ, LKG ಹಿಡ್ಕೊಂಡು 10th ತನಕ ಸ್ಕೂಲ್ ಐತಿ. ಊಟ ತಕ್ಕೊಳತ್ತಿಲ್ವ, ರೋಡ್ ಬ್ರೇಕ್ ಹಾಕ್ಲಾಕ ಸಲತ್ತಿದ್ದೀವಿ. ಸಣ್ಣ ಮಕ್ಕಳಿಗೆ ಏನಾರ ಆಯ್ತಂದ್ರೆ ಇದಕ್ಕೆ ಜವಾಬ್ದಾರಿ ಯಾರು ತಗೊಳ್ಳೋರು ಸರ್? ಸರಿ,